ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಕ್ಷದ ವಿರುದ್ಧ, ನಾಯಕತ್ವದ ವಿರುದ್ಧ, ಪ್ರಮುಖವಾಗಿ ರೆಡ್ಡಿ ವಿರುದ್ಧ ಸಿಡಿದೆದ್ದಿರುವಂಥ ಶ್ರೀರಾಮುಲು ಈಗ ದೊಡ್ಡ ಹೆಜ್ಜೆಯೊಂದನ್ನು ಇಡ್ತಾ ಇದ್ದಾರೆ. ಅಂದರೆ ಇಡುವಂಥ ತಯಾರಿಯನ್ನು ಮಾಡಿಕೊಳ್ತಿದ್ದಾರೆ. ರೆಬಲ್ಗಳ ಬಲದೊಂದಿಗೆ ಅನ್ನೋದು ಮಹತ್ವದ ಬೆಳವಣಿಗೆ. ಸದ್ಯ ಈಗ ಎಲೆಕ್ಷನ್ ಆಗುತ್ತಾ ಅಥವಾ ಹಾಗೇ ಅಧ್ಯಕ್ಷರ ಮರು ಆಯ್ಕೆ ಆಗುತ್ತಾ ಅನ್ನೋದು ಕುತೂಹಲ ಇದೆ. ಬಹುತೇಕ ವಿಜಯೇಂದ್ರ ಮುಂದುವರಿಕೆ ಕನ್ಫರ್ಮ್ ಅನ್ನೋದೇ ಸದ್ಯ ಸಿಗ್ತಿರುವಂಥ ಮಾಹಿತಿ. ಇಷ್ಟೆಲ್ಲ ಆರೋಪ ಆಕ್ರೋಶ ಎದ್ದಿರೋದೇ ಇದೊಂದೇ ಚಾನ್ಸು ವಿಜಯೇಂದ್ರ ಕೆಳಗಿಳಿಸೋದಕ್ಕೆ. ಇದು ಬಿಟ್ಟರೆ ಬಿಟ್ಟಂಗೆ ಹೋಯ್ತು, ಚಾನ್ಸೇ ಕೈ ತಪ್ಪು ಹೋಯ್ತು ಅನ್ನೋದು ಗೊತ್ತಿರೋದ್ರಿಂದನೇ ಈ ರೀತಿ ಬಣ ಬಡಿದಾಟ ಏಕಾಏಕಿ ತಾರಕಕ್ಕೇರಿರೋದು ಅನ್ನೋದು ರಾಜ್ಯ ಬಿಜೆಪಿಯ ಓಪನ್ ಸೀಕ್ರೆಟ್. ಈ ಹೊತ್ತಲ್ಲಿ ಕಟ್ಟ ಕಡೆಯ ದಾಳ ಈಗ ರೆಬಲ್ಸ್ ವಿಜಯೇಂದ್ರ ವಿರುದ್ಧ ಉರುಳಿಸಿರೋದು. ಹೈಕಮಾಂಡ್ನಿಂದ ಶ್ರೀರಾಮುಲುಗೆ ಕರೆ ಬರ್ತಾ ಇದ್ದ ಹಾಗೆ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗಾಗಲೇ ನಾವು ಹಲವು ರಿಪೋರ್ಟ್ಗಳನ್ನು ಮುಂದೆ ಇಟ್ಟಿದ್ದೀವಿ. ಯಾಕೆ ಇಷ್ಟು ದಿನ ಬೂದಿ ಮುಚ್ಚಿದ ಕೆಂಡದಂತಿತ್ತು, ಯತ್ನಾಳ್ ಒಬ್ಬರು ಓಪನ್ ಆಗಿ ಮಾತಾಡ್ತಿದ್ರು. ಆದರೆ ಏಕಾಏಕಿ ಈ ಬಣಜಗಳ ಬಡಿದಾಟ ಬೇರೆ ಸ್ವರೂಪ ತಗೊಂಡು ವಿವಿಧ ಬಣಗಳಾಗ್ಬಿಟ್ಟಿವೆ. ಈಗ ಬೊಮ್ಮಾಯಿ ಅವ್ರ ಟೀಮು, ಈ ಕಡೆ ಯತ್ನಾಳ್ ಅವ್ರ ಟೀಮು, ತಟಸ್ಥರು ಮತ್ತು ರೆಬಲ್ಗಳು ಅಂತೆಲ್ಲ ಸಪ್ರೇಟ್ ಟೀಮ್ ಆಗಿ ಈಗ ಶ್ರೀರಾಮುಲು ಅವ್ರದ್ದೇ ಒಂದು ಪ್ರತ್ಯೇಕ ದಾರಿ ಥರ ಕಾಣಿಸ್ತಿದೆ. ಯಾಕಂದರೆ ಅವರು ಸಿಡ್ದೆದ್ದು ಪಕ್ಷನೇ ಬಿಡ್ತೀನಿ ಅನ್ನೋ ತನಕ ಹೇಳಿಬಿಟ್ಟಿದ್ದಾರೆ. ಪಕ್ಷ ಬಿಟ್ಟೇ ಬಿಡ್ತಾರಾ ಅಂದರೆ ಹೈಕಮಾಂಡ್ ಮನವೊಲಿಸೋ ಪ್ರಯತ್ನ ಮಾಡ್ತಿದ್ಯಲ್ವ. ನಡ್ಡಾ ಅವರಿಂದನೇ ಕಾಲ್ ಬಂತು, JP ನಡ್ಡಾ ಅವರೇ ಕಾಲ್ ಮಾಡಿದ್ರು. ಮತ್ತು ಡೆಲ್ಲಿಗೆ ಬರೋದಕ್ಕೆ, ಅವ್ರ ಮೀಟಿಂಗ್ ಮಾಡೋದಕ್ಕೆ ಅವ್ರ ಜೊತೆ ಟೈಮು ಕೂಡ ಫಿಕ್ಸ್ ಆಗಿದೆ. ಹೈಕಮಾಂಡ್ ನಾಯಕರು ಟೈಮ್ ಕೊಟ್ಟು ಕರೆಸ್ಕೊಳ್ತಿದ್ದಾರೆ. ಅಂದರೆ ಅವರು ನಿಜಕ್ಕೂ ಕೂಡ ಪಕ್ಷ ಬಿಡೋ ಸೀರಿಯಸ್ ಲೆಕ್ಕಾಚಾರದಲ್ಲಿದ್ದಾರೆ ಅನ್ನೋದು ಹೈಕಮಾಂಡ್ ಗೊತ್ತೇ ಆಗಿರುತ್ತೆ. ಮತ್ತು ಕಾಂಗ್ರೆಸ್ಸಿಂದ ಆಫರ್ ಇದೆ ಅನ್ನೋದು ಬರೀ ಗಾಳಿ ಸುದ್ದಿಯಂತೆ ಕಂಡು ಬಂದರೂ ಕೂಡ DK ಶಿವಕುಮಾರ್ ಅವರು ಏಕಕಾಲಕ್ಕೆ ಜಗದೀಶ್ ಶೆಟ್ಟರ್, ಶ್ರೀರಾಮುಲು, ಸವದಿ ಈ ಮೂರು ಪ್ರಮುಖ ನಾಯಕರನ್ನು ಕಾಂಗ್ರೆಸ್ಗೆ ಸೆಳೆಯುವಂಥ ಪ್ರಯತ್ನ ಮಾಡಿದ್ರು. ಅದರಲ್ಲಿ 2 ಯಶಸ್ವಿ ಆಯಿತು. ಶ್ರೀರಾಮುಲು ಅವ್ರನ್ನ ಕರ್ಕೊಂಡು ಬರೋಕ್ಕಾಗಲಿಲ್ಲ. 23 ಚುನಾವಣೆಯಲ್ಲಿ ಶೆಟ್ಟರ್ ವಾಪಸ್ ಬಂದರು. ಸವದಿ ಅವರು ಕಾಂಗ್ರೆಸ್ನಲ್ಲಿ ಭದ್ರಾಗಿದ್ದಾರೆ. ಶ್ರೀರಾಮುಲು ಅವರ ಜೊತೆಗೆ ಮಾತುಕತೆ ನಡೆದಿದ್ದೇ ಸುಳ್ಳು ಅಂತಲ್ಲ. ಆದರೆ ಈ ಕ್ಷಣಕ್ಕೆ ಮತ್ತೆ ಆಗಿದೆಯೋ ಹೊಸದಾಗಿ ಅನ್ನೋದ್ರ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲದೆ ಇದ್ರೂ ಕೂಡ ಕೈಪಾಳೆಯ ಹಲವು ಬಾರಿ, ಅದರಲ್ಲೂ DK ಬಣ ಸಂಪರ್ಕಿಸಿದೆ ಶ್ರೀರಾಮುಲು ಅವರನ್ನ ಅನ್ನೋದಂತೂ ಈಗ ಗಟ್ಟಿಯಾಗೆ ಕೇಳಿಬರ್ತಿರುವಂಥ ವಿಚಾರ. ಅದರಲ್ಲೂ ನಾಯಕ ಸಮುದಾಯ, ವಾಲ್ಮೀಕಿ ಸಮುದಾಯ, ST ನಾಯಕ, ಕಾಂಗ್ರೆಸ್ನಲ್ಲಿ ಜಟಾಪಟಿ ಇದೆ. ಸತೀಶ್ ವರ್ಸಸ್ DK ಶಿವಕುಮಾರ್ ಬಿಗ್ ಫೈಟ್ ಇದೆ. ಸತೀಶ್ ಜಾರಕಿಹೊಳಿ ಅವ್ರಿಗೆ ಈಕ್ವಲ್ ಆಗಿ ರಾಮುಲು ಅವರು ಏನೋ ಕಾಂಗ್ರೆಸ್ ಬಂದ ತಕ್ಷಣ ಮ್ಯಾಜಿಕ್ ಮಾಡಿಬಿಡ್ತಾರೆ ಅಂತ ಅಲ್ಲ, ಆದರೂ ಒಂದು ಅಹಿಂದ ಟೀಮ್ ಮಾಡೋದಕ್ಕೆ ಹೊರಟಿದ್ದಾರೆ. ಒಕ್ಕಲಿಗ ಲಿಂಗಾಯತ ಬಲವನ್ನೂ ಕೂಡ ಹಿಡಿದಿಟ್ಕೊಂಡು ಅಹಿಂದ ನಾಯಕರ ಟೀಮು ನನಗೊಂದು ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಿಧಾನಕ್ಕೆ ಬೇರೆ ಬೇರೆ ರಣತಂತ್ರಗಳನ್ನು DK ಹೆಣಿತಿದ್ದಾರೆ ಅಂತ. ಸೊ ಇದೂ ಒಂದು ಆಯಾಮ ಇದೆ. ಈ ಕಡೆ ಈಗ ರೆಬಲ್ಗಳು, BJP ರೆಬಲ್ಗಳ ಲೆಕ್ಕಾಚಾರ ಏನಪ್ಪ ಅಂತ ಕೇಳಿದ್ರೆ, ರಮೇಶ್ ಜಾರಕಿಹೊಳಿ ಅವರು ಶ್ರೀರಾಮುಲು ಅವರು ಕಾಲ್ ಮಾಡಿದ್ದಾರೆ. ಮತ್ತು ನಿನ್ನೆ ರಮೇಶ್ ಜಾರಕಿಹೊಳಿ ಅವ್ರ ಮನೆಯಲ್ಲಿ ಮತ್ತೊಂದು ರೆಬಲ್ಗಳ ಮೀಟಿಂಗ್ ಆಗಿದೆ. ಆ ಕಡೆ ಸದಾನಂದ ಗೌಡರ ಮನೆಯಲ್ಲಿ ಅಶ್ವಥ್ ನಾರಾಯಣು, ಅಶೋಕು ಇವರೆಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡಿ ನಾಯಕತ್ವ ಬದಲಾವಣೆ ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ, ನಮಗಿರೋ ಆಪ್ಷನ್ ಏನು ಅನ್ನೋದ್ರ ಬಗ್ಗೆಲ್ಲ ಅಲ್ಲಿ ಅಶ್ವಥ್ ನಾರಾಯಣ್ ಇನ್ನಿತರರು ಅಂದರೆ ಸೀನಿಯರ್ಸ್ ಚರ್ಚೆ ಮಾಡಿದ್ದಾರೆ. ಸೊ ಎಲ್ಲ ಕಡೆಯಿಂದ ಈಗ ವಿಜಯೇಂದ್ರ ಸರಿ ಇಲ್ಲ ಅಥವಾ ಅವ್ರ ನಾಯಕತ್ವಕ್ಕೆ ಬೆಂಬಲ ಇಲ್ಲ ಅನ್ನೋ ರೀತಿ ಬಿಂಬಿಸುವಂಥ ಪ್ರಯತ್ನ ಆಗ್ತಿದೆಯಾ? ಈಗ ವಿಜಯೇಂದ್ರ ಇದೆಲ್ಲದರ ನಡುವೆ ಒಂದು ಪಾಯಿಂಟ್ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದಾರೆ. 90% ಶಾಸಕರು, ಪಕ್ಷದಲ್ಲಿ ಆಯ್ಕೆ ಆಗಿರುವಂಥ ಶಾಸಕರು, ಜನಪ್ರತಿನಿಧಿಗಳ ಬೆಂಬಲ ಓಪನ್ ಆಗಿ ನನಗೆ ಸಿಕ್ಕಿದೆ. ಹೈಕಮಾಂಡ್ಗೆ ಆ ಮೆಸೇಜ್ ಹೋಗಿದೆ. ಮತ್ತೊಮ್ಮೆ ನಾನು ಆಯ್ಕೆ ಆಗೋದು ಖಚಿತ, ಯಾವುದೇ ಪ್ರಕ್ರಿಯೆ ಮೂಲಕ ಆಯ್ಕೆಗೆ ಹೋದರೂ ಕೂಡ ನಾನು ಆಯ್ಕೆ ಆಗ್ತೀನಿ ಅಂತ ಓಪನ್ ಆಗಿ ಈಗ ವಿಜಯೇಂದ್ರ ರೆಬಲ್ಗಳಿಗೆ ಬಿಗ್ ಮೆಸೇಜನ್ನು ಕೊಟ್ಟಿದ್ದಾರೆ. ಆದರೆ ಕಡೆ ಕ್ಷಣದ ಹೋರಾಟ ಅಂತಾರಲ್ಲ, ಕ್ಲೈಮ್ಯಾಕ್ಸಲ್ಲಿ ಗೇಮ್ ಚೇಂಜ್ ಮಾಡೋಣ ಅನ್ನುವಂಥ ಪ್ರಯತ್ನ ರೆಬಲ್ಗಳಿಂದ, ತಟಸ್ಥ ಬಣದಿಂದ ಎಲ್ಲ ಆಗ್ತಾ ಇದ್ದು, ಇಲ್ಲಿ ಸೀನಿಯರ್ಸು, ಅಲ್ಲಿ ಈ ಸೆಡ್ ಹೊಡೆದಿರುವಂಥ ಬಹಿರಂಗವಾಗಿ ವಿಜಯೇಂದ್ರ ವಿರುದ್ಧ ತೊಡೆತಟ್ಟಿರುವಂಥ ನಾಯಕರು ಮೀಟಿಂಗ್ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಇನ್ನೇನು ಶ್ರೀರಾಮುಲು ಅವರು ಹೊರಟು ನಿಂತಿದ್ದಾರೆ. ಈ ಹೊತ್ತಲ್ಲಿ ಶ್ರೀರಾಮುಲು ಅವ್ರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಹೆಂಗೆ? ಅವ್ರ ಬೆನ್ನಿಗೆ ಎಲ್ಲರೂ ನಿಂತು ಬಿಡೋಣ, ಈ ರೀತಿಯ ಲೆಕ್ಕಾಚಾರ. ಸದಾ ಮೇಲ್ವರ್ಗಗಳಿಗೇನೆ ಯಾಕೆ ಸ್ಥಾನಮಾನ ಕೊಡೋದು, ಹಿಂದುಳಿದ ಅಥವಾ ನಾಯಕ ಸಮುದಾಯಕ್ಕೂ ಕೂಡ ಒಂದು ಅವಕಾಶ ಮಾಡಿಕೊಡೋಣ ಅನ್ನೋ ಲೆಕ್ಕಾಚಾರವನ್ನು, ಜಾತಿಯ ಸಮೀಕರಣವನ್ನು ಇಟ್ಟು ನಾವೆಲ್ಲರೂ ಅವ್ರ ಬೆನ್ನಿಗೆ ನಿಲ್ತೀವಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ಬಲ ಬಂದಂಗಾಗತ್ತೆ. ಯಾರಲ್ಲೂ ಕೂಡ ಒಡಕಿರಲ್ಲ. ನಾವೆಲ್ಲರೂ ಪಂಚಾಮಸಾಲಿ ಲಿಂಗಾಯತರು ಎಲ್ಲ
ಪಕ್ಷಕ್ಕೆ ಸಮುದಾಯದ ಮತ ಬರುವಂತೆ ನೋಡ್ಕೊಳ್ತೀವಿ ಮತ್ತು ಅವರ ಸಮುದಾಯದ ಬಲವೂ ಕೂಡ ಭದ್ರವಾಗುತ್ತೆ, ಕಾಂಗ್ರೆಸ್ಗೆ ಠಕ್ಕರ್ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಬಳ್ಳಾರಿಯಲ್ಲಿ ಬೇರೆ BJPಯ ಕಥೆಯೇ ಮುಗಿದು ಹೋಗಂಗೆ ಆಗ್ತಿದೆ ಈಗ. ಈ ಬಣಜಗಳ ಬಡಿದಾಟ ಮುಂದುವರೆದ್ರೆ ಬಳ್ಳಾರಿಯಲ್ಲಿ ನೆಲೆ ಸಂಪೂರ್ಣವಾಗಿ ಹೋಗ್ಬಿಡುತ್ತೆ. ಈಗಾಗಲೇ ಶೇಖ ಆಗಿದೆ ಇಲ್ಲಿ ಕಮಲದ ಬುಡ. ಆದರೆ ಅದಕ್ಕೂ ಕೂಡ ಮತ್ತೆ ಮರುಜೀವ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಬೇರೆ ಕಡೆಗೂ ಕೂಡ ಪ್ರಭಾವವನ್ನು ನಾವು ಬಹಳ ಗಟ್ಟಿಗೊಳಿಸ್ತೀವಿ. ಶ್ರೀರಾಮುಲು ಅವ್ರನ್ನೇ ಮಾಡಿ ಅನ್ನುವಂಥ ಒಂದು ಹೊಸ ದಾಳ ಉರುಳಿಸೋದಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಪ್ರೆಸ್ ಮೀಟಲ್ಲಿ ಶ್ರೀರಾಮುಲು ಅವರು ಹೇಳಿದ್ರು, ನಾನು ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಕೂಡ ಅವಕಾಶ ಸಿಕ್ಕಿದ್ರೆ ಹೋಗಬಲ್ಲೆ ಅನ್ನೋ ಅರ್ಥದಲ್ಲಿ ಸೋತಿರಬಹುದು. ಆದರೆ ಪಕ್ಷ ಸಂಘಟನೆ ಮಾಡೋದಕ್ಕೆ ಒಂದು ಚಾನ್ಸ್ ಕೊಟ್ಟರೆ ಎಲ್ಲರನ್ನ ಒಗ್ಗೂಡಿಸ್ತೀನಿ ಅನ್ನೋ ಆಸೆಯಲ್ಲಿ ಅವರು ಇದ್ದಾರೆ. ರೆಬಲ್ ಬಣ ಈಗ ರಾಮುಲು ಅವರ ಮೂಲಕ ಹೊಸ ದಾಳ ಉರುಳಿಸೋದಕ್ಕೆ ಮುಂದಾದಂಗೆ ಕಾಣಿಸ್ತಾ ಇದೆ. ಈಗ ಎಲ್ಲರದ್ದು ಅಸಮಾಧಾನ ಒಂದೇ ಅಲ್ವಾ, ಹಾಗಾಗಿ ಎಲ್ಲರೂ ಒಗ್ಗೂಡೋಣ. ಈ ಕಡೆ CT ರವಿ ಅವರೇ ಮೊನ್ನೆ ರಾಮುಲು ಅವ್ರನ್ನ ಸಮಾಧಾನ ಮಾಡಿದ್ದು. ಈಗ ಅಲ್ಲಿ ರಮೇಶ್ ಜಾರಕಿಹೊಳಿ ಯತ್ನಾಳ್ ಬಣದಿಂದ ಕಾಲ್ ಬಂತು, ತಕ್ಷಣ ಮೀಟ್ ಮಾಡಿ ನೀವು ನಮ್ಮ ಹತ್ರ ಬನ್ನಿ ಅಂತ. ರಾಮುಲು ಅವರು ಕೂಡ ಹೋಗ್ತಿದ್ದಾರೆ ರೆಬಲ್ಗಳನ್ನು ಮೀಟ್ ಮಾಡೋಕ್ಕೆ ಅನ್ನೋ ಸುದ್ದಿ. ಅದಾದ್ಮೇಲೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರೆ. ನಡ್ಡಾ ಅವರೇ ಕಾಲ್ ಮಾಡಿ ಕರೆದಿರೋದ್ರಿಂದ ಸೊ ಈ ಚಾನ್ಸನ್ನು ನಾವು ಮಿಸ್ ಮಾಡ್ಕೊಳ್ಬಾರ್ದು. ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋದಕ್ಕೆ ಕ್ಲೈಮ್ಯಾಕ್ಸಲ್ಲಿ ಸಿಕ್ಕಿರುವಂಥ ಬೆಸ್ಟ್ ಚಾನ್ಸ್ ರಾಮುಲು ಅವರ ಮೂಲಕ. ಹಾಗಾಗಿ BY ವಿಜಯೇಂದ್ರಗೆ ರಾಮುಲು ಮೂಲಕ ಒಂದು ಪೆಟ್ಟನ್ನು ಕೊಡೋಣ ಅನ್ನುವ ಕಡೆ ಕ್ಷಣದ ಲೆಕ್ಕಾಚಾರ ಆಗ್ತಿದೆ. ಆದರೆ BY ವಿಜಯೇಂದ್ರ ಹೇಳ್ತಿರೋದು, ಹೈಕಮಾಂಡ್ ಆಶೀರ್ವಾದ 100% ನನಗೆ ಸಿಗುತ್ತೆ, ಶಾಸಕರ ಪೈಕಿ 90% ನನ್ನನ್ನೇ ಮರು ಆಯ್ಕೆ ಮಾಡೋದಕ್ಕೆ ಎಲ್ಲರ ಒಮ್ಮತದ ಅಭಿಪ್ರಾಯ ವ್ಯಕ್ತವಾಗಿದೆ. ಸೊ ನನಗೇನು ಆತಂಕ ಇಲ್ಲ ಅಂತ. ಇದೆಲ್ಲ ವಿರೋಧ ಆಕ್ರೋಶದ ನಡುವೆಯೂ BY ವಿಜಯೇಂದ್ರ ಮತ್ತೆ ಆಯ್ಕೆ ಆಗೋದು ಬಹುತೇಕ ಖಚಿತ ಅನ್ನೋದು ಡೆಲ್ಲಿ ಮೂಲಗಳಿಂದ ಸಿಗ್ತಾ ಇದ್ದು. ಆದರೆ ಎಲ್ಲರನ್ನ ಸಮಾಧಾನ ಮಾಡೋ ಫಾರ್ಮುಲಾ ಏನು ಅನ್ನೋದೇ ಈಗ ಅತ್ಯಂತ ಕುತೂಹಲಕಾರಿಯಾಗಿದೆ ರಾಜ್ಯ BJPಯಲ್ಲಿ. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.